ಬಂದ್ ಕರೆ ಕೊಟ್ಟಿದ್ರು. ನಾವು ತುಮಕೂರಿನಲ್ಲಿ ಶಾಂತಿಯುತವಾಗಿ ಬಂದ್ ಮಾಡ್ಕೊಂಡು ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ. ಇವತ್ತು ಏನಾಗಿದೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾವು ತುಮಕೂರು ಜಿಲ್ಲೆಯಲ್ಲಿ ಒಂದು ಹೋರಾಟ ಮಾಡಕ್ಕೆ ಪ್ರತಿಭಟನೆ ಮಾಡಕ್ಕೆ ನಿಂತಾಗ ನಾವು ಈ ಜಾಗದಲ್ಲಿ ಮಾಡಬಾರ್ದು, ಈ ಜಾಗದಲ್ಲಿ ಮಾಡಬೇಕು ಅಂತ ಹೇಳಿ ಮತ್ತೆ ಗೈಡ್ಲೈನ್ ಕೊಟ್ಬಿಟ್ಟು ನಾವು ಅದೇ ಜಾಗದಲ್ಲಿ ಕುತ್ಕೊಂಡು ಮಾಡಿ ಡಿಸಿ ಆಫೀಸ್ ಒಳಗಡೆ ಹೋಗ್ಬಿಟ್ಟು ಒಂದು 5 ನಿಮಿಷ ನಿಂತ್ಕೊಳ್ಳೋಕೆ ನಮ್ಗೆ ಅವಕಾಶ ಇಲ್ಲ ಹೋರಾಟಗಾರರಿಗೆ. ಇಲ್ಲಿಗೆ ಗೇಟ್ ಕ್ಲೋಸ್ ಮಾಡಿ ಇದೇ ನಮ್ಮ ಡೆಡ್ಲೈನಾ? ಇದು ನಮಗೆ ನಿಜವಾಗ್ಲೂ ನೋವು ತಂದಿರೋಂಥ ವಿಚಾರ. ಬೆಳಗಾವಿಯಲ್ಲಿ ಇವತ್ತು ಏನು ಈ ಒಂದು ವಿಚಾರ ಘಟನೆ ನಡೆದಿ ಸುಮಾರು ಇಲ್ಲಿ 1.5 ತಿಂಗಳಾಗಿದೆ. ರಾಜ್ಯ ಸರ್ಕಾರ ಇವತ್ತು ಕೈ ಕಟ್ಕೊಂಡು ಕೂತಿದೆ. ಇಲ್ಲ ನಮ್ಮ ಮಾದಾಯಿ ಮೇಕೆದಾಟ ಆಗಿರ್ಬೋದು, ಬೇರೆ ನಮ್ಮ ಕಾವೇರಿ ನೀರು ವಿಚಾರವಾಗಿ ಹೋರಾಟಗಳಾಗ್ತಾ ಇದಾವೆ. ಇದ್ರ ಬಗ್ಗೆ ಏನು ಗಮನ ಹರಿಸಿದಾರ? ನಮ್ಮ ಇವರ KSRTC ಕಂಡಕ್ಟರ್ ಮೇಲೆ ಹಲ್ಲೆ ಆಗಿದೆ, ಇದು ಒಂದು ಕ್ಷಮೆ ಕೇಳಿದಾರ? ಅವ್ರ ಮೇಲೆ ಕೇಸ್ ಮಾಡಿರೋಂಥ ಕೆಲಸ ಮಾಡಿದೆ. ಬೆಳಗಾವಿಯಲ್ಲಿ ಏನು ಮಾಡ್ತಾರೆ, ನಮ್ಮ ಯಾರೋ ಪಂಚಾಯತಿಯವ್ರ ಮೇಲೆ ಒಬ್ರು ಹಲ್ಲೆ ಮಾಡ್ತಾರೆ. ಮೊನ್ನೆ ನಮ್ಮ ಬೆಳಗಾವಿಯಲ್ಲಿ ಏನು ಮಾಡ್ತಾರೆ, ಕನ್ನಡ ಹಾಡಾಕೋ ಜಾಗದಲ್ಲಿ ಮಹಾರಾಷ್ಟ್ರ ಭಾಷೆ ಆಗಿರೋಂಥ ಹಾಡು ಹಾಕ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಅದೇ ಮಹಾರಾಷ್ಟ್ರದಲ್ಲಿ ನಮ್ಮ ಕನ್ನಡ ಹಾಡಾಕಕ್ಕೆ ಬಿಡ್ತಾರ? ಈ ನಾಚಿಗೆಟ್ಟ MAS ಸಂಘಟನೆನ ಈ ಕೂಡಲೇ ಬ್ಯಾನ್ ಮಾಡಬೇಕು. ಮರಾಠಿಗರೇ, ನಿಮ್ಗೆ ಇವತ್ತು ಎಚ್ಚರಿಕೆ ನೀಡ್ತಾ ಇದ್ದೀವಿ. ನಾವು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ಮಾಡ್ತಾ ಇದೀವಲ್ಲ, ಅದು ಶಾಂತಿಯುತವಾಗಿ ಕನ್ನಡಿಗರ ಮನಸ್ಸಿನ ತಾಳ್ಮೆನ ಪರೀಕ್ಷೆ ಮಾಡಿಬಿಡಿ. ನೀವು ನಿಜವಾಗ್ಲೂ ಮುಂದಿನ ದಿನ ನಿಮಗೆ ಉಗ್ರವಾದ ಹೋರಾಟ ಮಾಡ್ತೀವಿ, ತಕ್ಕ ಪಾಠ ಕಲಿಸ್ತೀವಿ ನಾವು. ಇವತ್ತು ಹೇಳಿ ನಮ್ಮ ನೆಚ್ಚಿನ ನಾಯಕರಾದ ವಾಟಾಳ್ ನಾಗರಾಜ್ ಸಾಹೇಬರು ಇವತ್ತು ಬಂದ್ ಕರೆ ಕೊಟ್ಟಿದ್ರು. ತುಮಕೂರು ಜಿಲ್ಲೆಯಲ್ಲಿ ಸಂಪೂರ್ಣವಾದಂಥ ಬಂದ್ ಆಗಿದೆ. ಇವತ್ತು ತುಮಕೂರು ಜನತೆ ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿದ್ದಾರೆ, ಯಾರಾದ್ರೇನು ಕನ್ನಡಿಗರ ಮೇಲೆ ತಾನೇ ಅನ್ಯಾಯ ಆಗಿರೋದು. ಹಾಗಾಗಿ ಇವತ್ತು ತುಮಕೂರು ಜನ ಅರ್ಥ ಮಾಡ್ಕೊಂಡು ಸಂಪೂರ್ಣವಾಗಿ ಬಂದ್ ಕರೆ ಕೊಟ್ಟಿದ್ದಾರೆ. ಮನೆ ನಿಜವಾಗ್ಲೂ ಅಧಿಕಾರಿಗಳು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಹಾಗೆ ನಮ್ಗೆ ಅಲ್ಲಿ ಕೂರ್ಬೇಡಿ ಇಲ್ಲಿ ಕೂರ್ಬೇಡಿ ಅಂತ ದಯಮಾಡಿ ಯಾರು ಹೇಳ್ಬೇಡಿ. ನಾವು ಹೋರಾಟ ಮಾಡಕ್ ಬಂದ್ರೆ ಇವತ್ತು ಕರ್ನಾಟಕ ಬಂದಿದೆ, ನಾಳೆ ಮಾಡಿ, ಇಲ್ಲಿ ಮಾಡಬೇಡಿ ಅಲ್ಲಿ ಮಾಡಬೇಡಿ ಅಂತ ಇವತ್ತಲ್ಲ, ಇವತ್ತು ಒಂದ್ ದಿವಸ ಬಿಡಿ ಹೋರಾಟ ಮಾಡಕ್ಕೆ ಅಂತ ನಾವು ಈ ಕೂಡಲೇ ಕೇಳ್ಕೊಂತೀವಿ ಸರ್ ನಾವು.